ಅಂದ್ರೆ ಏನಂದ್ರೆ ಅದು ಎಷ್ಟು ಹೊತ್ತು ಬರ್ತದೆ ಅಂತ ಹೇಳಿದ್ರೆ ಕರೆಕ್ಟ್ ಅದು ನಿಮಗೆ 12 ಗಂಟೆ ಟೈಮ್ವರೆಗೂ ಬರ್ತದೆ ಆ ನೀರು. ಅದು ಹೆಂಗಂದ್ರೆ 10 ನಿಮಿಷ ಆದ್ಮೇಲೆ ಅದು ಮೂಗು ಶಬ್ದ ಕಂಡ್ರೆ ಅಂತ ಒಂದು ಗುಮ್ಮ ಅದ್ರದ್ದು ಕೂಡ ಅದು ಹೆಂಗೆ ಔಷಧಿ ಅಂತ ಹೇಳಿದ್ವಿ. ಮೂಲವ್ಯಾಧಿಗೆ ಮೊದಲೆಲ್ಲ ಈಗ ಆಪರೇಷನ್ ಡಾಕ್ಟರ್ಸ್ ಇರ್ಬೋದು ಇಲ್ಲಿ ಮಧ್ಯದಲ್ಲಿ. ಮೂಲವ್ಯಾಧಿಗೆ ಮೆಡಿಸಿನ್ ಇದೆ, ಗುಣ ಮಾಡುವ ಏಕೈಕ ಮೆಡಿಸಿನ್ ಇದೆ ಕಡುಮ. ನಮ್ ಕೆಲವರು ಒಂದ್ಸಲ ಅದ್ರ ಬಗ್ಗೆ ಹೇಳಿದಾಗ ಒಂದು 7-8 ಕಾಲ್ ನನಗೆ ಬಂದಿದ್ದ, ಮೀನು ಎಲ್ಲಿ ಸಿಕ್ಕತ್ತೆ ಅಂತ ಕೇಳ್ಬಿಟ್ಟು ಹುಡುಕುದೇಳಿ ಮಳೆಗಾಲದಲ್ಲಿ ಮತ್ತೆ ನಮ್ಮಂತ ಮಾತ್ರ ತಿಂತಿದ್ದೀರ. ಈಗ ಅದ್ರ ಗುಣ ಗೊತ್ತಾಗ್ಬಿಟ್ಟೆ ಎಲ್ಲ ತಿಂಬರಿ ನಮಗೆ ಸಿಗ್ತಾ ಇಲ್ಲ ಈಗ. ಹಂಗಾಗಿ ಕಡೆಗೆ ಕಪ್ಪಳಕ್ಕೆ ಬಂದಿಲ್ಲ. ಕಪ್ಪಳಕ್ಕೆ ಯಾರು ಕಮ್ಮ ತಿಂದ ಇದ್ರೆ ಕಣಿ ಅದೇ ಖುಷಿ. ಇಲ್ಲಿ ಇದ್ದರೆ ಯಾರು ಅಲ್ಲೇ ಯಾರು ಮೀನು ಮಾರಿ ಇಂದ್ರೆ ಈಗ ಒಬ್ಬರು ನಾನು ನಾವು ಹಿಂದೂ ಬಂದ ಕಡೆ ಸುಮ್ಮನೆ ಹೋಗಿ ಮಾತಾಡೋದಿಲ್ಲ. ಇಲ್ಲಿ ಕರೆಂಟ್ ಹೋಗ್ತಲ್ಲ ಕಪ್ಪಳಕ ಇದು ಯಾವುದೇ ಮೀನು ಈ ಬಾಣಂತಿಯರಿಗೆ ಆಪರೇಷನ್ ಆದವರಿಗೆ ಮೀನು ಕೊಡುದಿಲ್ಲ. ಕೆಲವು ಮ್ಯಾಕ್ಸಿಮಮ್ ಮೀನುಗಳನ್ನು ಕೊಡುದಿಲ್ಲ. ಅಂತರಿಗೆ ಕೊಡೋದು ಕಪ್ಪಳಕ. ಎಂತ ಆಪರೇಷನ್ ಆಗಲಿ ಡೆಲಿವರಿ ಆಗಲಿ ಎಂತ ಬೇಕಾದ್ರೆ ಕಪ್ಪಳಕ ಕೊಡ್ತಾರೆ. ಅದು ಕೂಡ ನೀರಿಂದ ದಿನ ಗಂಟೆ ಜೀವ ಇರುವ ಮೀನು ಕಪ್ಪಳಕ. ಸುಲ್ಕ ಮಾಡ್ತಾರೆ. ಸುಲಿಯೋ ಮೊದಲು ನೋಡ್ಬೇಡಿ, ಸುಲ್ಕ ಆದ್ಮೇಲೆ ಮನೆ ಒಳ್ಳೆ ಪೀಸ್ ಮಾಡ್ರೆ ಇದ್ರದ್ದು ಏನು ಕೋಳಿ ಪೀಸ್ ಕಡೆಗೆ ಮೇಲೆ ನೋಡ್ರಿ. ಅದೇ ಟೇಸ್ಟ್ ಕಬಾಬ್ ಮಾಡ್ತಿರೋ, ಸುಕ್ಕ ಮಾಡ್ತಿರೋ, ರಸ ಮಾಡ್ತಿರೋ, ಫ್ರೈ ಮಾಡ್ತಿರೋ, ವೆರೈಟಿ ತುಂಬಾ ಇದೆ. ತಿಂದ ಇದ್ದರಿಗಲ್ಲ ಇವಾಗ ಒಂದು ನೆನಪ ಇದ್ದಂಗೆ ಈಗ ಈಗಳೆಲ್ಲ ಹಾಕ್ತಾರೆ ಅಂತ ಗೊತ್ತಿಲ್ಲ. ಮೊದಲಿನವರಿಗೆಲ್ಲ ಗೊತ್ತಿತ್ತು. ಜುಮ್ಮನ್ ಕೈಯಲ್ಲಿ ಮಗುಳಿ ಸಾರಿಗೆ ಆಯ್ತು ಇದ್ದಲ್ಲ ಈಗ ಯಾರು ಹಾಕ್ತಾರ ಜುಮ್ಮನ್ ಕೈ ಹಾಕ್ತಾರೆ. ಯಾರು ನಮ್ಮ ಮೀನ್ ಸಾರಿ, ಒಂದಿ ಮೀನ್ ಸಾರಿ ಈಗ ಈ ಮೀನಿನ ಈಗ ಒಂದು ಹಳಿ ಕಾಂಬಾಯಿ ಈಗ ಹಳಿ ಮೊದಲಿಂದ ಹೇಳಿದ್ದೇನೆ. ನಾನೀಗ ಶಾಲೆ ಪಟ್ಟಣದ ಕಲ್ತದಲ್ಲ, ಕಲ್ತದ್ದು 9ನೇ ಕ್ಲಾಸ್. ಅದನ್ನೆಲ್ಲ ಬೋಟದಲ್ಲಿ ಕೆಲಸ ಮಾಡ್ತಾ ಗಾಡಿ ಮೀನು ಸ್ಟಾರ್ಟ್ ಮಾಡ್ತಾ ಈಗ ಮೀನಿನ ಪಂಚರ ಕೃಷಿ ನೀವೆಲ್ಲ ಬ್ಲೂ ವಾಟರ್ ಕಂಡಿದ್ದು ಸಾಕು ಅಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲ ಬಂದಿರ ಸಮಾಜ ಕಂಡಿದೆಯಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಮಪ್ಪತ್ತು ಯಾರೆಲ್ಲ ಬಂದಿರೋದಿಕ್ಕೆ ಅಲ್ಲೇ ಬಂದು ನಮ್ಮ ಗೂಡಲ್ಲ. ನಾವಂದ್ರೆ ಮೀನ್ ಸಾಕಣೆ ಮಾಡುತ್ತೆ. ಅದು ಯಾವ ಮೀನು ಅಂತ ಹೇಳಿದ್ರೆ ಫಸ್ಟ್ ಆಗಿ ಗುಡಿ ಮೀನು ಅಂತ ಹೇಳಿ, ಗುಡಿ ಮೀನು ಯಾರ್ಯಾರು ಕುಯ್ತಾ ಕುಯ್ತಾರೆ ಕುದಿದ ಕೈ ಎತ್ತಿಕಮ್ಮ. ಎಮ್ಮೆ ಕಾಳಿಸಿ ಕೊಕ್ಕರ ಅದೆಲ್ಲ ನಾವು ಸಾಕ್ತೇವೆ. ಯಾರಿಗಾರು ಬೇಕಾದ್ರೆ ದುಡ್ಡು ಬನ್ನಿ, ಬಾಪತಿ ದುಡ್ದಾಗ ಬನ್ನಿ, ಹಾಗೆ ತಗೋದಿಲ್ಲ ನಾವು. ಇನ್ನೊಂದು ಈಗ ಓದು ಬಗ್ಗೆ ನಾನು ಹೇಳಬೇಕಾಗ್ತ. ನಾನು ಕಲ್ತದ್ದ 3ನೇ ಕ್ಲಾಸ್. 3ನೇ ಕ್ಲಾಸ್ ಬೇರೆ ಆಗಳಿಗೆ ಆಗಳಿಗೆ ಊಟದ್ದು ಗೊತ್ತಿಲ್ಲ. ಅಕ್ಕಿ ಹೋದಾಪಿ ಶಾಲೆಗಳು ಹೊಡಿತ ಹಿಂದೆ ಬಂದು ಚಡ್ಡಿಗೆ 4 ಹೊಟ್ಟಿ ಇರ್ತಿದ್ವಿ. ಅದನ್ನು ಹೊಲಿಗೆ ಹಾಕಿ ಕೊಟ್ಟಿಲ್ಲ. ಅದ್ರ ಶಾಲೆ ಹೋಗಿ ಬರ್ತನ ಹಾಕಿದ್ವಿ ನಮ್ಗೆಲ್ಲ. ಈಗ ಶಾಲೆಯ ದುಡ್ಡು ಎಷ್ಟೇ ಖರ್ಚು ಮಾಡೋರು ಶಾಲೆ ಹಾಕ್ತಾರೆ ಕೆಲವರು ಓದೂ ಇಲ್ಲ. ಮತ್ತೆ ಇನ್ನೊಂದು ಮಗಳು ಎಂತಂದು ಹೇಳ್ತಾ ಹೊರಗೆಲ್ಲ ಸುಮಾರು ಜನ ಅಪ್ಪಾಪಿ ಲಾಯ್ಕ್ ಮಾಡಿ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನಮ್ಮ ದೋಸ್ತಿಗಳ ಹೊರಗೆ ಒಂದು ಅದರಲ್ಲಿ ಫೋನ್ ಮಾಡೋದಿಲ್ಲ ಇರುತ್ತೆ ನಮ್ಗೆ ಅಲ್ಲಿ ಕೆಲವರಿಗೆ ನೀರು ಮಡಿ ಬಗ್ಗೆ ಗೊತ್ತಿಲ್ಲ. ಯಾರೆಲ್ಲ ಮಡಿ ತಿಂತಿಲ್ಲ ಇಂಗ್ಲಿಷಲ್ಲಿ ನೀರು ಮಡಿ ಅಂತಿದೆ. ನೀರು ಮಡಿ ಯಾವ ಆಗ್ತಂತ ಗೊತ್ತಿಲ್ಲ. ಅದು ಸಿಗುದಿಲ್ಲ. ನಿಮ್ಮ ಮಾರ್ಕೆಟಲ್ಲೆಲ್ಲ ಬಾಯಿ ಸಿಗುವುದು. ಕಡೆಗೆ ಹೆರಮಣಿ ಮಡಿ ಅಂತ ಒಂದು ಬರ್ತದ್ದು, ಕಾಂಡ ಮಡಿ ಅಂತ ಬರ್ತದ್ದು. ಕಾಂಡ ಮಡಿ ಹೆಚ್ಚಿನ ತಿಂದಿಲ್ಲ. ಹೆರಮಣಿ ಮಡಿ ಯಾವ ಅಂದ್ರೆ ನಿಮ್ಗೆ ರಕ್ತ ಕಮ್ಮಿ
ದುಡ್ಡು ಪೂರ್ತಿ ರಿಕ್ಷಾದಾಗೆ ಇರ್ಬೇಕಾಗ್ತಲ್ಲ. ಜಾಸ್ತಿ ಸಿಗುದಿಲ್ಲ ಕಡೆ ಈಗ. ಆಯ್ತು ಇದರಲ್ಲಿ ರಿಕ್ಷಾದಲ್ಲಿ 25 ವರ್ಷ ಆಯ್ತು, ಈಗ ಮನೆ 27ನೇ ತಾರೀಕಿಗೆ 25 ವರ್ಷ ಮುಗ್ದಾಯ್ತು. ಆಗದೆ ಅಂತ ಇಲ್ಲ. ಜವಾಬ್ದಾರಿಗಳನ್ನ ಅದ್ರಂಗೆ ಎಲ್ಲ ನಿಭಾಯಿಸಿದ್ದೇನೆ. ನನ್ನ ಅಪ್ಪ ನನ್ನ ದೊಡ್ಡ ಮಗಳು ಮಗನದಲ್ಲೇ ನೋಡ್ಕೊಂಡಿದ್ರು. ಅವರ ಜವಾಬ್ದಾರಿ ಏನಿತ್ತು ಅದೆಲ್ಲವನ್ನ ನಾನು ರಿಕ್ಷಾದಲ್ಲೇ ಮುಂದೆ ಮಾಡಿದೆ ಅಂತ ಹೆಮ್ಮೆ ಮಾತ್ರ ನನಗೆ. ಎಷ್ಟೋ ವರ್ಷದ ನಂತರ ನನ್ನ ಟೀಚರಲ್ಲಿ ನೋಡ್ದೆ, ಇಲ್ಲಿ ಜಾನ್ವಿ ಟೀಚರ್. ನಮಸ್ತೆ. ನಮ್ದು ಜೂನಿಯರ್ ಕಾಲೇಜಲ್ಲಿ ಟೀಚರ್ ಆಗಿದ್ರು. ಅವ್ರಿಗೆ ನನ್ಗೆ ಗೊತ್ತಾಯ್ತು. ನಮಸ್ತೆ, ನಾನು ಈಗ ನೋಡ್ತೇನೆ ನಿಮ್ಮನ್ನ. ನಿಮ್ಮ ಆಶೀರ್ವಾದ ನಮ್ಮ ತಲೆ ಮೇಲೆ ಇದೆ. ಹೈಸ್ಕೂಲಲ್ಲಿ ಟೀಚರ್ ಆಗಿದ್ರು. ಅದು ಒಂದೇ ವರ್ಷ ಮಕ್ಕಳು ನಿಮ್ಗೆ ನಾವು ಶಾಲೆಗೆ ಹೋಗಿಲ್ಲ. ಅಂದ್ರೆ ಒಂದು ವರ್ಷ ಅಂದ ಇದ್ದೀವಿ ನಾವು. ನೀವೆಲ್ಲ ಓದಷ್ಟು ಅಂದ ಓದಿಲ್ಲ. ಅಕ್ಕಪಕ್ಕದಿಂದ ಮಾತ್ರ ಜಾಸ್ತಿ ಹೋಗ್ತಿರ್ಲಿಲ್ಲ. ಈಗ ಅವಕಾಶ ಸಿಗುತ್ತಲ್ಲ, ನಮ್ಮ ಟೀಚರ್ ಮಾತ್ರ ಹೋಗ್ತಿರ್ಲಿಲ್ಲ. ವಿಷಯ ಇಷ್ಟಪಡ್ತೆ. ನಿಮ್ಮ ನೀವು ಒಬ್ಬೊಬ್ರು ಎಲ್ಲರೂ ಮನೆಗೆ ಯಾರೋ ಇರ್ತಾರೆ, ಅವರ ಅಪ್ಪಿಗೆಲ್ಲ ಇರುತ್ತೆ. ಮೀನು ಹೆಂಗೆ ಮಕ್ಕಳಿಗೆ ಇವತ್ತಿನ ಮಕ್ಕಳು ಸಾಕ, ನಾಳೆ ಹಿಂದಿನ ಮಕ್ಕಳು ಸಾಕ. ನೀವು ಚೆಕ್ ಹ್ಯಾಂಗ್ ಮಾಡ್ರಿ, ಮೀನು ಫ್ರೆಶ್ ಇತ್ತ ಇಲ್ಲಿ ಅಂತ ಹೇಳಿ ಒಟ್ಟೊಂದು ಮಣ್ಣು ಅಂದ್ರೆ ಆಮೇಲೆ ಕಡೆ ಕೊಯ್ದಾಗ ಪದಾರ್ಥ ಮಾಡಿ ಬಿಡ್ತೈತಿ, ಹೌದಾ? ಹಾಗೆ ಅರ್ಥ ಮಾಡ್ಬೇಡಿ. ತಗೊಂಬಂದಿ ಮೀನು ತಗೊಂಬಂದಿ ಫಸ್ಟ್ ಹಳ್ಳಿ ಚಂದ ನನಗೆ ಅದನ್ನ ಓಪನ್ ಮಾಡಿ ಕೆಂಪಿತ್ತ ಇಲ್ಲ ಅದನ್ನ ಬಿಳಿ ಸ್ವಲ್ಪ ಡಲ್ ಇತ್ತ ಅದನ್ನ ಕಟ್ಟು ಮೀನ್ ತಗೊಳ್ಳಿ. ಈಗ ಕೆಲವೆಲ್ಲ ಮಾಡ್ತ 3-4 ದಿನ ನೀನು ಹಸಿ ಇಟ್ಟು ಅಡೆ ಹೊಟ್ಟೆ ಹಾಳು ಮಾಡ್ಕೊಂಡು ನೀರು ಅಡೆ ಕಾಲೇಜ್ ಹೋಗ್ಬೇಕು ಕಷ್ಟ ಮತ್ತೆ ಫಸ್ಟ್ ಮೀನ್ ತಿಂಬೋದು ಸುಮಾರು ಜನ ಇರ್ತಲ್ಲ. ಅಡ್ಡಿಲ್ಲ, ಒಂದು 5 ನಿಮಿಷ ಟೈಮ್ ಕೊಡ್ತೀರ. ಮತ್ತೆ ಪಾಪ ಬೇರೆ ಬೇರೆ 5 ನಿಮಿಷ ಬಿಟ್ಟಿದ್ದಾರೆ. ಮತ್ತೆ ರೇಡಿಯೋ 2 ವರ್ಷ ಆಯ್ತು. ನಾನು ಫಸ್ಟ್ ಒಂದು ಪ್ರೋಗ್ರಾಮ್ ಮಾಡಿ ಕೊಟ್ಟಿದ್ದೆ. ಒಂದು ಖುಷಿ ಅಂದ್ರೆ ಆಗಳಿಗೆ ನಾವು ಕೇಳಿದ್ರೆ ಆಗಳಿಗೆ ಆಕಾಶವಾಣಿ ಇದ್ದದ್ದು ಇವ್ರು ರೇಡಿಯೋ ಕುಂದಾಪುರ ಇಲ್ಲಿ ತಾನೇ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ರೇಡಿಯೋ ಕುಂದಾಪುರ ಇತ್ತು. ಎಂತಕ್ಕಿಂತ ಫಸ್ಟ್ ಬಂಡಸಸ್ ಕಾಲೇಜ್ ನೆನಪಾಗ್ತದೆ. ಇದೇ ಬಂಡಸಸ್ ಕಾಲೇಜ್ ಆಗಿ ನಾನು ಹಿಟ್ಟು ರೂಪ ಕೆಲಸ ನಿಂತಿದೆ. ನಾನು ಸತ್ಯನೇ ಸುಳ್ಳು ನಿಮ್ಮೆಲ್ಲ ಸುಳ್ಳು ಆಗ್ತದೆ. ಯಾರಲ್ಲಿ ಆಗಲಿ ಬಟ್ಟೆ ಇದ್ದೀರ, ಆಗಲಿ ಮ್ಯಾನೇಜರ್ ಆಗಲಿ ಸುಧಾಕರಣಿ ಏನೋ ಮಾಡ್ಕೊಂಡಾಗ ಇಲ್ಲ ಗೊತ್ತಿಲ್ಲ. 20 ವರ್ಷದ ಹಿಂದೆ ಸ್ಟೋರಿ ಅಡ್ಡಿಲ್ಲ. ನೋಡಿದ್ರೆ ಎರಡು ಮಾತು ತೋರಿಸ್ತೆ. ಎಲ್ಲರೂ ಒಳ್ಳೆದಾಗಲಿ. ಮತ್ತೆ ಹೇಳಂತ ಬಿಟ್ಬಿಡಿ, ಲೈಕ್ ಮಾಡಿ ಹೋಗಿ. ಬಂಡಸಸ್ ಕಾಲೇಜ್ ಒಳ್ಳೆ ಹೆಸರು ಬೈತು ಬರ್ತು. ನಮ್ಮಂತೂ ಹೋಗಲ್ಲ, ಇಲ್ಲಿವರೆಗೂ ಹೋಗಬೇಡಿ. ಎಷ್ಟು ಮಾತಾಡ್ತಾರೆ, ಎರಡು ಮಾತು ಮುಗಿಸ್ತೇನೆ. ಆಕಾಶವಾಣಿ